ಹೊತ್ತು ಮಾಡ್ಬೋದಲ್ವಾ? ಒಂದೊಂದು ಸಿಗುತ್ತೆ ಅಲ್ವಾ? ಒಂದೊಂದು ಸಿಗುತ್ತೆ, ಬಟ್ ರೊಟ್ಟಿ ಮಾಡೋ ಟೈಮ್ ತುಂಬಾ ಬೇಕು. ಟೈಮ್ ಎಷ್ಟೊತ್ತು ಬೇಕಾಯಿ 14 ಜನಕ್ಕೆ. ಏನಾಯ್ತು ಗೊತ್ತಿಲ್ಲ, ನಾನು ಅದೇ ಮೋಸ್ಟ್ಲಿ ಹೆಂಗ್ ಇಟ್ಟಿದಾಳ ನೋಡು, ಒಂದು ಪಾತ್ರೆ ತೆಗಿಯಕ್ ಆಗ್ದಿರಂಗ್ ಇಟ್ಟಿದಾಳ. ಈರುಳ್ಳಿ ಎಷ್ಟು? ಸಲ ಹಾಕಿದ್ರಲ್ಲ ಬೆಳಿಗ್ಗೆ. ಏನು ಸಾಂಗ್ ಬೆಳಿಗ್ಗೆ ಚಿಕ್ಕದು ಬೇಗ ಮುಗಿದೋಗ್ತಾ ಇತ್ತು. 3 ಸಲ ಹಾಕಿದ್ರು. 3 ಸತ ಹಾಕಿದ್ರು. ಬೇಗ ಬೇಗ ಹಾಡು ಮುಗೀತಿತ್ತು ಅದಕ್ಕೆ. ಓಕೆ ಅಂತ ಅಭಿ ಅವರು ಓಕೆ ಮಾತಾಡ್ಸಕ್ಕೆ ಆಗಿಲ್ಲ. ನಾನು ವಾಶ್ರೂಮ್ ಏನಾಯ್ತು ಗೊತ್ತಾ, ನಿನ್ನೆ ಬೆಳಿಗ್ಗೆ ಚಿತ್ರಾನ್ನ ತಿಂದಿದ್ದು, ಮಧ್ಯ ಒಂದು ಟೀನೂ ಕುಡ್ದಿಲ್ಲ. ಕಷ್ಟ. ನನ್ನ ಪ್ರಕಾರ ಏನ್ ಗೊತ್ತಾ, ಇದೇ ಬಿಗ್ ಬಾಸ್. ಅದು ಆಗತ್ತೆ, ಮಾಡ್ತಾರೆ, ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ನಾವು ಹೇಗೆ ಜಯಿಸ್ತೀವೋ ಅದೇ ಬಿಗ್ ಬಾಸ್. ಹ್ಯಾಂಡಲ್ ಮಾಡೋದೇ ಬಿಗ್ ಬಾಸ್. ನಾನು ಅದೇ ಹೇಳ್ತಾ ಇದ್ದೀನಿ ಅವ್ರಿಗೆ. ಇನ್ನೂ ಏನೇನೋ ಅಂತಾರೆ, ಅದು ಇನ್ನೂ ಕುದಿಬೇಕು. ಇರಿ, ಟೀ ಬೇಕು. ಗ್ಲಾಸ್ ಇದೆ ಅಲ್ಲ, ಬರ್ತೀರಾ ಹೊರಗೆ? ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ಬರ್ತೀರಾ ಹೊರಗಡೆ ಅಂದೆ. ನೀವೇನಾದ್ರು ಹೊರಗಡೆ ಬರ್ತೀರಾ? ಟೀ ತಗೊಂಡ್ ಬನ್ನಿ, ಹೊರಗೆ ಹೋಗಿ. ನಿಮ್ ಗ್ಲಾಸ್ ಎಲ್ಲಿದೆ? ಕಪ್ಪು ಇಲ್ವಾ ಅಲ್ಲಿ? ನೋಡ್ತೀನಿ, ಇದೆಯಾ? ಇಲ್ಲ ಅನ್ಸುತ್ತೆ. ನಾನು ಕೊಡ್ತೀನಿ ರೀ ಕಪ್. ಇಲ್ಲೇ ಇದೆ ಬಿಡಿ. ಇಲ್ಲಿದೆ. ಇದನ್ನೆಲ್ಲ ಜಯಿಸೋದೇ ಬಿಗ್ ಬಾಸ್ ಅಲ್ವಾ? ಇದಕ್ಕಿಂತ ದೊಡ್ಡ ಗ್ಲಾಸ್ ಇರುತ್ತೆ ಇಲ್ಲ ಅಲ್ವಾ? ಅದೇ ದೊಡ್ಡದು. ಹೌದು. ಅಂದ್ರೆ ಸಿಂಗುಲರ್ ಆಗಿ ಮಾತಾಡ್ತಾರೆ, ನಮ್ಗೆ ಅವಮಾನ ಮಾಡ್ತಾರೆ, ಎಲ್ಲ ಆಗುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡೋದೇ ಬಿಗ್ ಬಾಸ್. ಎಲ್ಲ ಆಗುತ್ತೆ. ಬಿಗ್ ಬಾಸ್ ಎಲ್ಲಾನು ಆಚೆ ನೋಡ್ತಾರಲ್ವಾ, ತಪ್ಪು ಸರಿ ಯಾರ್ದು ಇದು ನಾವೇನು ಮಾಡೋರಲ್ಲಿ ನೋಡೋರು ಬೇರೆ ಎಲ್ಲ ನೋಡ್ತಾರೆ ಆಚೆ ಕಡೆ ಜನ. ಏನ್ ಬೇಕು ಹೇಳಿ, ನಿಂಗೆ ಏನ್ ಬೇಕು ಹೇಳ. ನಾನು ಅವ್ರಿಗೆ ಅದೇ ಹೇಳ್ತಾ ಇರೋದು, ತುಂಬಾ ಬೇಜಾರು ಮಾಡ್ಕೋಬೇಡಿ. ಸರಿ ತಪ್ಪು ಎಲ್ಲ ಆಚೆ ಕಡೆ ನೋಡ್ತಾ ಇರ್ತಾರೆ. ತುಂಬಾ ಬೇಜಾರು ಮಾಡ್ಕೊಳ್ಳೋದ್ರಿಂದ ಏನು ಅರ್ಥ ಇಲ್ಲ. ನಮ್ಮ ಆಟಕ್ಕೆ ಎಫೆಕ್ಟ್ ಆಯ್ತು. ಈಗ 2 ಗೆದ್ದಿದ್ದೀವಿ. ಕ್ಯಾಪ್ಟನ್ಸಿ ಟಾಸ್ಕು, ಅದ್ರ ಮೇಲೆ ನಿಗಾ ವಹಿಸ್ಬೇಕಷ್ಟೆ. ಸರಿ ತಪ್ಪು ಶನಿವಾರ ಗೊತ್ತಾಗತ್ತಲ್ವಾ? ನಾಲ್ಕೂವರೆ ಸಾಕಾ? ಇಲ್ಲ, ಬೇರೆ ಅಲ್ಲಿ ಸ್ವಲ್ಪ ಇರ್ತೀನಿ. ಎಷ್ಟು? 4:15 ಆಯ್ತು. ಅಯ್ಯೋ, 5 ಹಾಕಿದ್ರೆ ಫುಲ್ ಆಗುತ್ತೆ ಕೆಲಿಗೆ. ಸಾಕು ಆಚೆ ಎಲ್ಲ ಬಂದು. ಹೌದು. ಮತ್ತೊಂದು ಹಾಕೋದೈತೆ? ಬೇಡ.
ಬಂದ್ಮೇಲೆ ಯಾಕೆ ಸ್ಪೂನು ಗೊತ್ತಾಗಲ್ಲ ಅವನು ಸ್ಪೂನ್ ಹಾಕೋಬೇಕು ಬಾಯಿಗೆ. ಎಷ್ಟು ಹಾಕಿದ್ರೊಳಗೆ? 4.5. ನೀವೇ ಕುಡಿ. ಇದಿದೆ ಇದು ಪುಡಿ ಎಲ್ಲ ಇದೆ. ಸಾಕು, ಸರಿ ಇದೆ. ಮೆಣಸಿನ್ಕಾಯಿ ತೊಳಿಬೇಕೇನೋ ಅಲ್ಲ? ಚಿತ್ರಾನ್ನ ಉಪ್ಪಿನಕಾಯಿ. ಆಹಾ, ನೋಡಿ ಸ್ವಲ್ಪ ನೋಡಿ ಟೇಸ್ಟ್ ಮೊದಲ, ನೆಕ್ಸ್ಟ್ ನಂತರ ಹಾಕ್ರಿ. ಇನ್ನೊಂದು ಸ್ವಲ್ಪ ಪೌಡರ್ ಬೇಕಾ? ಇನ್ನೊಂದು ಚೂರು ಬೇಕು ಪೌಡರ್. ಟೀ ಪೌಡರ್ ಒಂಚೂರು ಹಾಕಿ. ಹಾಲಿದ್ರೆ ಚೆನ್ನಾಗಿರಲ್ಲ. ಸರಿ ಸರಿ. ಟೀ ಅಂದರೆ ಸ್ವಲ್ಪ ಚೆನ್ನಾಗಿ, ಸ್ವಲ್ಪ ಗಟ್ಟಿ ಹಾಲಲ್ಲಿ ಬಿಸಿ ಬಿಸಿ ಇರಬೇಕು. ಒಂಚೂರು ಹಾಕಿ. ಸಾಕು. ಡಿಸೈಡ್ ಮಾಡ್ರಿ. ಹ್ಞೂ ಇದು ಉದ್ದದ್ದಲ್ಲ? ಹಾಂ, ಸೇಮ್ ಅದೇ. ಏನು ಏನಣ್ಣ ಸ್ಪೆಷಲು? ಚಿತ್ರಾನ್ನ, ಕ್ಯಾಪ್ಸಿಕಮ್ ರೈಸ್. ಕ್ಯಾಪ್ಸಿಕಮ್ ರೈಸು, ಈರುಳ್ಳಿ ಹಾಕೋರು ಈರುಳ್ಳಿ ರೈಸು, ಮೆಣಸಿನ್ಕಾಯಿ ರೈಸು, ಬರೀ ವೈಟ್ ರೈಸ್ ಹಾಕೋರು ವೈಟ್ ರೈಸು. ಆಚೆ ಕಡೆ ಕ್ಯಾಪ್ಸಿಕಮ್ ರೈಸ್ಗೆ ವಾಂಗಿಬಾತ್ ಪೌಡರ್ ಹಾಕೊಂಡು ಮಾಡಿದ್ರೆ ಆಹಾ, ಸೇಮ್ ವಾಂಗಿಬಾತ್ ತರನೇ ಇರುತ್ತೆ ಅಲ್ಲ? ಸಕ್ಕತ್ತಾಗಿರುತ್ತೆ. ಬಟ್ ಈ ವಾಂಗಿಬಾತ್ ಪೌಡರ್ ಇಲ್ವಲ್ಲ ಇಲ್ಲಿ. ಏನ್ ಡಿಫ್ರೆನ್ಸ್ ವಾಂಗಿಬಾತ್ ಪೌಡರ್ ಅಲ್ಲಿ? ಅದೇನೋ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಏನಾಗ್ತದೆ ಅದಕ್ಕೆ ಗೊತ್ತಿಲ್ಲ ನನಗೆ. ವಾಂಗಿಬಾತ್ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ವಾಂಗಿಬಾತ್ ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ಸಾಕಾಗಿರುತ್ತೆ. ಕ್ಯಾಪ್ಸಿಕಮ್ ರೈಸು ಅದ್ ನೋಡ್ ಮಾಡಿದೆ ಮನೆಯಲ್ಲಿ, ಏನ್ ಚೆನ್ನಾಗಿತ್ತಂತೆ, ಸಕ್ಕತ್ತಾಗಿರುತ್ತೆ. ಅದಾದ್ಮೇಲೆ ರೆಗ್ಯುಲರ್ ಕ್ಯಾಪ್ಸಿಕಮ್ ರೈಸ್ ಮಾಡಮ್ಮಿ ಅಂತ ನನ್ನ ಮಗ. ಹಾಕಿ ಸಾಕಾ? ಸಾಕು ಅನ್ಸುತ್ತೆ. ಡಿಪ್ಪರೆ ಡಿಪ್ಪಂಗು ಡಿಪ್ಪರೆ ಡಿಪ್ಪಂಗು ಡಿಪ್ಪರೆ ಡಿಪ್ಪಂಗು ಪಂಗು ಪಂಗು ಪಂಗು. ಇದ್ಯಾಕಣ ನೀ ಮಾಡ್ತಿದ್ದಿ ಕ್ಯಾಪ್ಟನ್? ಮಾಡ್ತಾ ಇಲ್ವೋ ಹಿಂಗ ಅಂತ ಇರೋದು? ಅದು ಮಾಡಿದ ಲೆಕ್ಕನೆ ಬರೋದು ಹಂಗಂತ ಇದ್ರು. ಕಪ್ಪು ಜೈಲ್ ಕಪ್ಪ. ಆಹಾ, ಇಷ್ಟು ನೀರು ಇಟ್ಕೊಂಡಿರ್ತಾರೆ ನೋಡಿ, ಅದು ಮಿಕ್ಸ್ ಆಗುತ್ತೆ. ನಿಮ್ ಕಪ್ ಇಲ್ಲೇ ಇದೆಯಾ? ಮಾಡು ಇದಾ 3